ಅವಲೇ ಶ್ರೀನಿವಾಸ ಇಲ್ಲ ಮನ್ಗವ್ನಿ. ಎಷ್ಟೊತ್ನಲ್ಲಿ ಬಂದೆ? ಅವನು 7 ಗಂಟೆಲಿ ಬಂದ. ನೀವು ಅಲ್ಲಿ ತಗೋಗ್ನಿಲ್ವಾ? ನೀವು ಅತ್ತಾಗ ಹೋದ್ರಿ ಅವ್ನು ಬಂದ. ಯಾಕೆ? ಅಲ್ಲ ಜಯ ಏನು ಫೋನ್ ಮಾಡಿ ಏನು ಫೋನ್ ಮೇಲೆ ಫೋನ್ ಮಾಡಿ ಬೋಯ್ತಾ ಕೂತಾಳೆ. ನೆನೆ ದಿವಸ ಏನೋ ಬರ್ತೀನಿ ಅಂದಂತೆ. ಅದಕ್ಕೆ ಅವರು ಅಬಿಟ್ಟು ಗಿಬಿಟ್ಟು ಎಲ್ಲ ಮಾಡ್ಕೊಂಡವ್ರೆ. ಇವ್ನು ಹೋಯ್ತೀನಿ ನಾನು ವ್ಯಾಂಗ್ಯರ್ ಮನೆಗೆ ಅಂತ ಹೇಳ್ದ ತಾನೆ. ಹಂಗಂದ್ಮೇಲೆ ಮರೆಯೋನು ಹಂಗಂದ್ಬಿಟ್ಟೆ ತಾನೆ ಹೋಗಿದ್ದು. ಸರಿ ಕಂತ್ ಬಿಡತ್ತಾಗೆ. ಇನ್ನೆಲ್ಲಿ ಹೋಗಿದ್ದೆ? ಅಲ್ಲ ಇವನು ಸುಳ್ಳು ಹೇಳೋದು ಕಲ್ತಾನಲ್ಲ ಇವನು. ಅವಳೇನು ಫೋನ್ ಮಾಡಿಬಿಟ್ಟು ಹಂಗೆ ಹಿಂಗೆ ಅನ್ಕೊ ಮಾತಾಡ್ತಾ ಕೂತಾಳೆ. ಇವ್ನಿಗೆ ಗೊತ್ತಾಕಿವ ಇವ್ನಿಗೆ? ಅದಕ್ಕೆ ಮಾತಾಡೋಳು. ಯಾಕೆ ಏನಂತ ನಿನ್ ತಂಗಿಗೆ? ಏನಾರೇ ಅಲ್ಲಿ 15 ಮದುವೆ ಮಾಡಿಕೊಂಡು ಎಂತರ್ಗಾದ್ರು ಎದಾರಲ್ವಲೆ. ಈ ಬಡ್ಡಿ ತನಗೆ ಒಂದು ಚೂರಾರು ಜವಾಬ್ದಾರಿ ಇದ್ದದ. ಇವ್ನು ಹಿಂಗೆ ಆದರೆ ಸುಮ್ಮನೆ ಮಾಡೋಕ್ಕಿಲ್ಲ ಅಂದ್ಬಿಟ್ರೆ ಏನು ಮಾಡಿಯೇ? ಹಾಂ, ಹೆಂಗೋ ಅವಳು 10 ಲಕ್ಷ ದುಡ್ಡದೆ ಹೆಂಗೋ ಚೆನ್ನಾಗಿರೋದ ಅಂದ್ಕೊಂಡು ಯಜ್ಞಗಳು ಹಾಕೊಂಡು ಕೂತಾವನೆ. ಇವ್ನು ಹಿಂಗೆ ಆಡಿದ್ರೆ ಇವನು ಮದುವೆ ಮಾಡ್ದಂಗೆ ಆಯ್ತು ಅವರು. ಅದೇನೋ ಕಾಣಕನಪ್ಪ. ಮನ್ಗವನೆ ಬಂದು ಎದ್ದಿಲ್ಲ. ಹಂಗೂ ನಾಷ್ಟಕ್ಕಾರಿ ಹೇಳ ಅಂದೆ. ಇನ್ನು ಎದ್ದಂಗೆ ಕೂತಾನಪ್ಪ. ಮನ್ಗವನೆ ಆಗ್ಲಿ ಹೇಳಿಸ್ದೆ. ಸರಿ ನಡಿ, ಅದೇನು ಕೇಳೋದ ಒಂದ. ನಾವು ಶ್ರೀನಿವಾಸ. ಓ ಏನಪ್ಪ ಹೇಳ ಮ್ಯಾಕೆ ಇಷ್ಟೊತ್ತಾಗದೆ ಬಿದ್ದಿರುವೆ. ಏನಪ್ಪ ನಿಂದು ಒಳ್ಳೆ ಬೆಳಗ್ಗೆನೆ ಒಳ್ಳೆ ನಿದ್ದೆನೂ ಮಾಡಕ್ಕೆ ಬಿಡಕ್ಕಿಲ್ವಲ್ಲ. ನಿದ್ದೆ ಮಾಡ್ಬೇಕು ನಿದ್ದೆ ನೀವು ಅಲ್ಲಕ್ಕಲ್ಲ. ಅಲ್ಲ ಇನ್ನೊಂದು 15 ಮದುವೆ ಮಾಡಿಕೊಂಡು ನೀನು ಹಿಂಗೆ ಜವಾಬ್ದಾರಿ ಇಲ್ಲದ ಹಿಂಗೆ ಆಡ್ತಾ ಕೂತಿದ್ಯಲ್ಲ. ನೆನೆ ದಿವಸ ಗಂಗೆರ್ ಊರಿಗೆ ಹೋಯ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಎಲ್ಲಿ ಹೋಗಿದೆ ನೀನು? ಎಲ್ಲೆಲ್ಲ ಹೋಗಿದೆ? ಅದ ಪಿಕ್ಚರ್ಗೆ ಹೋಗಿದ್ದೆ ರಾತ್ರಿ. ಎಂತ ಪಿಕ್ಚರ್ಗೆ ಹೋಗಿದ್ದೆ ನೀನು? ಮತ್ತೆ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ದೆ ನೀನು. ಏನೋ ಬಿಟ್ಟೆಲ್ಲ ಮಾಡ್ಕೊಂಡು ಕಾಯ್ತಾ ಇರ್ತಾರಂತಲ್ಲ. ಹೋಗ್ಬೇಕು ತಾನೆ ಹೇಳಿದ್ಮೇಲೆ. ಅಯ್ಯೋ ಏನು ಹೋದ್ರೆ ಹೋಗಪ್ಪ. ಅಲ್ಲಕ್ಕನಪ್ಪ ಇವಳು ನನ್ನ ಮಾವನ ಮಾತು ಕೇಳ್ದಾನೆ 10 ಲಕ್ಷ ದುಡ್ಡು ಇತ್ತಲ್ಲ. ಅದೇನೋ ಅವ್ರ ಅತ್ತೆನೂ ಅವ್ಳ ಸಾವಂತಿನೂ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ನಮ್ಮ ದುಡ್ಡು ನಮ್ಮ ಇನ್ನೊಂದು ಮದುವೆ ಆಗಬೇಕು ಅಂದರೆ ದುಡ್ಡ ವಾಪಸ್ ಕೊಟ್ಬಿಟ್ಟು ಮಗಿನ ಹೆಸರು ಡೆಪಾಸಿಟ್ ಇಟ್ಬಿಟ್ಟು ಮದುವೆ ಆಗಲಿ ಅಂತವ. ಅದಕ್ಕೆ ನನಗೆ ದಿವಸ ಕೊಟ್ಬಿಟ್ಲಂತೆ ದುಡ್ಡ. ಏನ ದುಡ್ಡು ಕೊಟ್ಬಿಟ್ಲಂತೆ? ಅಲ್ಲಕಲ್ಲ ಇವಳೇನು ಬುಡ್ಡು ಅಂತ ದಡ್ಡಿ ಇವಳು. ಓ ಸರಿ ಬಿಡು. ಏನು ಪೋಲಿಗೆ ಒಂದಷ್ಟು ಎದ್ರಕೊಂಡು ಕೊಟ್ಬಿಡು ಅಂತ ಹೇಳಿತದ. ಯಾಕೆ ಕೊಡಕ್ಕೆ ಹೋಗಿರ್ಲ ಅಂತ ಇವಳು? ಅದಕ್ಕೆ ನನಗಂತೂ ತಲೆ ಕೆಟ್ಟೋದಂಗೆ ಆಗದೆ. ಏನು ಮಾಡಬೇಕು ಅಂತ ತಲೆನೇ ಓಡಲಿಲ್ಲ. ನೆನೆ ಮಧ್ಯಾಹ್ನ ಫೋನಲ್ಲಿ ಹೆಂಗೆ ಅಂದ್ಲು. ಫೋನ್ ಕಟ್ ಮಾಡ್ಬಿಟ್ಟೆ ನಾನು ಇನ್ನು ಎತ್ತಲಿಲ್ಲ. ಸುಮ್ಮನೆ ಮನಗಿದ್ದೆ. ಸಂದೆ ಮೇಲೆ ಗಂಟು ಮನಿಕೊಂಡು ಸಂದೆ ಮೇಲೆ ಹಂಗೆ ಪಿಕ್ಚರ್ಗಾರು ಓಟ್ ಬರೋದು ಅಂತ ಹತ್ರ ಹೋಗಿದೆ. ನಾನೇನೋ ಐಡಿಯಾ ಕಂಡ್ರಿ ಇದು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಸಕ್ಕತ್ ಬೇಜಾರಾಗ್ಬಿಡ್ತು ನಾವೇ. ಈಗ ಹೆಂಗ್ ಮಾಡಿಯಪ್ಪ? ಅದೇ ಹೆಂಗೆ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ನನಗೆ. ಗೊತ್ತಾಯ್ಕಿಲ್ಲ ಅಂದ್ರೆ ಹೆಂಗ್ಲ ಇನ್ನು 15 ಮದುವೆ ಮಾಡಿಕೊಂಡು ಗೊತ್ತಾಯ್ಕಿಲ್ಲ ಅಂದ್ರೆ ಹೆಂಗೆ? ಹಂಗಲ್ಲಕ್ಕನಪ್ಪ. ಈಗೇನೋ ನಾನು ಮದುವೆ ಆಗ್ಬಿಡ್ತೀನಿ ಅನ್ಕೋ. ಆಮೇಲಿಂದ ಹೆಂಗಪ್ಪ ಇರ್ತಿ ಮಕ್ಳು ಸಾಕಾನೆ ಏನು ಮಡಿಕೊಂಡು ಕುಂತಿದ್ದಾನೆ ಕಾಸ ನಾನು. ಇಲ್ಲ ನೀನೇನು ಬೇಕಾದಂಗೆ ಸಂಪಾದನೆ ಮಾಡಿ ಮಡಗಿದ್ಯೋ. ಹಂಗೋ ಅವ್ಳು ದುಡ್ಡು ಇರ್ತದೆ ಅದರಲ್ಲೇ ಮೇಂಟೈನ್ ಮಾಡ್ಕೊಳಕ್ಕಾಯ್ತದೆ. ಸಂಸಾರ ನಡ್ಸ್ಕೊಂಡು ಹೋಗೋದ ಅಂತ ನೋಡಿದೆ. ಈಗ ನೋಡಿದ್ರೆ ಆ ದುಡ್ಡು ಇಲ್ದಂಗೆ ಆಗೋದಲ್ಲ. ಅದಕ್ಕೆ ಯಾವ ಮದುವೆನೂ ಬೇಡ ಏನು ಬೇಡ ಅಂತ ತೀರ್ಮಾನ ಮಾಡೀನಿ. ಅಲ್ಲಕ್ಕಲ್ಲ ನೀನು ಸರಿ ಬಿಡ್ಲ. ಸುಮ್ಮನೆ ಅದರಲ್ಲ ಸುಮ್ಮನೆ ಹೇಳು. ಅಲ್ಲ ನೀನೇ ಹೋಗಿ ಕೇಳ್ಬಿಟ್ಟು ಈಗ ಏನಂತ ಹೇಳೋಕ್ಕಾದದು. ಈಗ ನಿಮ್ಗೆ ದುಡ್ಡಿಲ್ಲ ನಾನು ಆಯ್ಕಿಲ್ಲ ಅಂದರೆ ಸುಮ್ಮನೆ ಬಿಟ್ಟಳು ನಿಮ್ಮ ಮತ್ತೆ ಊಟ್ರ ಬಜ್ಜಿಯ ಮೇಲೆ ಬಂದು ಇಲ್ಲಿ ಎಲ್ಲ ಜನನ ಮುಂಗಡೆ ಮಾನ ಮರೋಜಿ ಕಳೆದು ಬಿಡ್ತಾಳೆ. ಹಂಗ ಅನ್ಕೊಂಡು ಅವಳೆ ಕೊಡಕ್ ಹೋಗಿದ್ಲು. ನಮ್ನ ಒಂದ್ ಮಾತು ಕೇಳ್ಬೇಕ ನೋಡು. ಹಂಗ ನಮ್ ನೀನು ಹೇಳಂಗ್ ಕೇಳ್ಮೆ ಏನು ತಿತ್ತಿಲ್ವಂತೆ. ಇವತ್ತೇ ಅವಳು ಎಳ್ಮೆ ಕೇಳ್ಮೆ ಇಲ್ದಾನೆ ಹಿಂಗ ಆಡೋಳು. ನಾಳೆ ದಿವಸಕ್ಕೆ ಸರ್ ಬರಕಿಲ್ಲ ಹೋಗಿ. ಬೇಡವೇ ಬೇಡ ಅತ್ತಾಗೆ. ಏನು ಹೇಳ್ಬಿಟ್ಟು ಕೇಳ್ಬಿಟ್ಟು ಕೊಡೋಕ್ಕೆ ನಮ್ದು ದುಡ್ಡದು ಕೊಟ್ಟು ಮಡಗಿದ ನೀನು. ನೀನು ಕಂಡವ್ರ ದುಡ್ಡಿಗೆ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನುವೇ. ಅಲ್ಲ ಅವ್ನು ಮಾತಾಡ್ತಾನೆ ಅಂತ ನೀನು ಮಾತಾಡ್ತೀಯಲ್ಲ. ಈಗ ಅದು ನಂಬ ಮಾತು ಅದು ಒಪ್ಪ ಅಂತದೆಯೋ. ಇದು ಯಾಕೋ ನನಗೆ ಸರ್ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಏನಾರೇ ಅಲ್ಲಿ ಈ ಒಂದು ಮಾತು ಅಂತ ಆಗದೆ ಕಷ್ಟ ಬಸ್ಸು ಮಾಡ್ಕೊಳ್ಳೋದು ಕಲಿಬೇಕು. ಇಲ್ಲದ ಜನಗಳ ಮುಂಗಡೆ ಮಾನ ಮರೋದು ಹೋಯ್ತದೆ ಅಷ್ಟೇ. ಸುಮ್ಮನೆ ಬಿಡ್ತಾಳೆ ಬಂದು ಇಲ್ಲಿ ರಂಪಿಡಿಸ್ತಾಳೆ ಕಣಿದೀಯಾ. ತಡ್ರಂಗೆ ಆಡ್ಬಿಡ್ದು. ಓಹೋ ಹೋ 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 ತಂಗೆ ಮಗಳು ಅಂತ. ತಂಗೆ ಮಗಳು ಅಂದ್ಬಿಟ್ಟು ಕರುಣೆ ಬಂದ್ಬಿಟ್ಟಿದ. ನೀನು ಚೆನ್ನಾಗಂತ ಎಲ್ಲಿ ತಂದು ಸಾಕ ನಮ್ಮೇಲೆ. ಏನು ಒಂದ್ ದಿವ್ಸ ಆಟ್ವಾ ಮದುವೆ ಅಂದ್ರೆ ಅವನೇ ಬೇಡ ಅಂತ ಅಂದ್ಮೇಲೆ ನೀವೇ ಹಿಂಗಾಡ್ತಾ ಇದೀರಿ ನೀವು. ಸುಮ್ ಕೂತ್ಕೊಳ್ಳಿ. ಇಲ್ಲ ರೀ ಮಗನಿಗೊಂದು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಡ ನೀನು. ಇದನ್ನ ಹೇಳ್ಕೊಡು. ಎಷ್ಟು ಮಟ್ಟಿಗೆ ಹೇಳ್ತೀವಿ ನೋಡು ನೀನು. ಇಲ್ಲೇ ಯಾವಾಗ ಬುದ್ಧಿ ಕಲಿಲೆ. ನೀನು ಚೆನ್ನಾಗಂತ ಏಕತೆ ಅಪ್ಪ. ನಾನು ಆಯ್ಕಿಲ್ಲ ಕಣಪ್ಪ. ನನಗೆ ಆಯ್ಕಿಲ್ಲ. ನಾನು ಯಾವ ಮುಂಡೆಗೂ ಯಾವ ಬಿಡೋದಂಗೆ ಬೇಕು. ಹೋಗು ಸುಮ್ಮನೆ ಆಯ್ಕಿಲ್ಲ ಕಣಪ್ಪ. ಸುಮ್ಮನೆ ತಗೆ ಯಾರು ನನಗೆ ನನ್ನ ಜೀವನ ಮಾಡೋದೇ ನಂಗೆ ಕಷ್ಟ ಕುಂತದೆ. ಅವನು ಕಟ್ಕೊಂಡು ಆಮೇಲೆ ನಾನು ಹೆಂಗೋ ಅವ್ರು ದುಡ್ಡು ಇರ್ತದೆ ಹೆಂಗೋ ಅಂತ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರು ದುಡ್ಡಿದ್ರೆ ನಾನು ನಿಜವಾಗ್ಲೂ ನಾನು ಕ್ಯಾನ್ಸಲ್ ಮಾಡ್ತಿದ್ದಿಲ್ಲ. ಹೆಂಗೋ ದುಡ್ಡಲ್ಲಿ ಬಡಿಯೋ ಭರವಸೆ ಬರೋದು ನಿಮ್ಮದೇ ಕಾಲ ಕಳ್ಕೊಂಡು ಹೋಗೋದಾಗಿತ್ತು ಅಂತ ಆಸೆ ಇಟ್ಕೊಂಡಿದ್ದೆ. ಈಗ ಅದು ನಿರಾಸೆ ಆದಮೇಲೆ ಸುಮ್ಮನೆ ಏನು ಮಾಡೋಕ್ಕೆ ಬಿಟ್ಟಾಕು. ಸುಮ್ಮನೆ ಸಂಸಾರನೂ ಗೊಂಜಲ ಅಂತ ನಾನು ತಲೆ ಮೇಲೆ ಕೂತ್ಕೊಂಡು ಯಾರನ್ನೋ ಅನ್ಬೋಸೋನು ಯಾರು ಬೇಡಕತ್ತೆ ನನಗೆ. ಹಂಗನ್ಬಿಡು ಫೋನ್ಗಿನ್ ಮಾಡಿದಾಗ ನಾವು ಹೇಳಕ್ಕಿಲ್ಲ ಕಣಪ್ಪ. ನೀನು ಓದೋ ನೀನು ನೋಡ್ಕೊಬಂದ ನೀನು ಮದುವೆ ಆಯ್ತೀನಿ ಅಂದ ನೀನು ಎಲ್ಲನೂ ಮಾಡ್ಬಿಟ್ಟು ಇವತ್ತು ಏನು ಕಾಣ್ತದ ಮಡ್ಲಂಗೆ ಆಡ್ತೀಯ ನೀನು. ಮಾಡೋದು ಮಾಡ್ಬಿಟ್ಟು ಈಗ ಹಿಂಗೆ ಆಡೋದು ಚಂದವಲ್ಲ ನಿಂದು ಮಗ. ಚಂದ ಹೇಳಿ ನೀನೇ. ಕಂಡಿದ್ನಪ್ಪ ನಾನು ಕಂಡಿದ್ನ. ಈಗ ನಾನು ಎಲ್ತಾರನ್ನು ದುಡ್ಡ ಹೇಳಿ ನೀನೇ. ನನಗೆ ಆಗಲಿ ನನ್ನ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಏನೋ ಸೇಫ್ಟಿಯಾಗಿ ಹೋಟ್ಲಲ್ಲಿ ಏನೋ ಒಂದು ಪ್ಲೇಟೋ ಗೀಟೋ ತೊಳ್ಕೊತಿದೆ. ಅವ್ರು ಕೊಡೋರು ಉಣ್ಕೊತಿದೆ ತಿನ್ಕೊತಿದೆ ಸುಮ್ಮನೆ ಇರ್ತಿದೆ. ಇನ್ನು ಇಲ್ಲಿಗೆ ಬಂದಮೇಲೆ ಏನು ನಾನು ಏನು ಕೆಲಸ ಮಾಡ್ತಿದ್ದಾನೆ ಅವತ್ತಿಂದ ನೀನು ನೋಡ್ತಿದ್ದಿಲ್ಲ. ಏನು ಮಾಡ್ತಿದ್ದಾನೆ ಹೇಳು.
ಏನು ಕೆಲಸ ಬರೀಕಿಲ್ಲ ನನಗೆ. ಸುಮ್ಮನೆ ಹೇಳೋದಲ್ಲ, ನಾನು ಸುಮ್ಮನೆ ಮಾತಾಡೋಕ್ಕಿಲ್ಲ ನಾನು. ಇವತ್ತೇನೋ ಕರ್ಕೊಬಂದು ಇರ್ಸ್ಕೊಬೋದು. ಆಮೇಲೆ ಆಮೇಲೆ ಹೆಂಗೆ ಮಾಡಿ ಹೇಳು? ಮುಂದಕ್ಕೆ ಸಾಕಕ್ಕೆ ನಮಗೂ ಭಯ ಆಯ್ತು ನಮಗೆ. ಅವಳ ಪಾಡ್ಗೆ ಅವಳು ಏನಾದ್ರು ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನನಗೆ. ನಾನು ಅವಳು ಮದುವೆ ಆಯ್ಕಿಲ್ಲ ನಾನು. ನೀನೇ ಹಿಂಗೆ ಹೇಳ್ತಾ ಇದ್ದೀಕನಪ್ಪ, ನಿಮ್ಮ ಮತ್ತೆ ಏನು ಹೊಸಿ ಮಾತಾಡೋದ್ಲ ಫೋನ್ ಮಾಡಿಬಿಟ್ಟು? ನೀನು ಹಿಂದೆ ಮುಂದೆ ವಿಚಾರಿಸ್ತಾನೆ, ನೀನು ಮೊದಲೇ ಕಾಲಕ್ಕೆ ಬಿಡ್ದಾಗಿತ್ತು. ಇನ್ನು 15 ದಿವಸ ಮದುವೆ ಮಾಡಿಕೊಂಡು ಈಗ ಏನಂದಾರ ಅವರು? ಏನಂದಾರು ಹೇಳು ಮತ್ತೆ. ನಾನೇ ಹೇಳ್ತೀನಿ ಬಿಡು. ನನಗೆ ಇಷ್ಟ ಇಲ್ಲ ಈ ಮದುವೆ. ಯಾಕೋ ಮದುವೆ ಆಗೋದೇ ಬೇಡ ಅಂತ ಅನ್ನಿಸ್ತದೆ. ಸುಮ್ಮನೆ ನಾನು ಮದುವೆ ಆಗ್ಬಿಟ್ಟು ಅವಳು ಬಾಳೆ ಕಾಳು ಎಲ್ಲರೂ ಬೇರೆ ಕಡೆಗೆ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಹೇಳ್ತೀನಿ ಬಿಡಿ. ನನಗೆ ಇಷ್ಟ ಇಲ್ಲ ಕತೆ. ನಾನು ತಂದಾಕನಾಗಿದ್ರೆ ನಾನು ಈಗ ಆಗಲಿ ಮದುವೆ ಆಗೋನು ತಂದಾಕ್ಬೇಕಲ್ಲ ಅಂತ ಆಗಿದ್ರುಕೊಂಡೆ ಅದ ನಾನು ಮದುವೆ ಆಗಿಲ್ಲ ನಾನು. ಅಂಥದ್ರಲ್ಲಿ ಈಗ ಇವಳು ಬರೋ ಈ ವಯಸ್ಸಲ್ಲಿ ತಂದಾಕೊಂಡು ಕುತ್ಕೊಳ್ಳೋಣ ನಾನು? ಅವೆಲ್ಲ ಆಗ್ನಾರ್ದ ಕೆಲಸ. ಅದೇನು ಹೇಳ್ಬೇಕು ನಾನೇ ಬಿಡಪ್ಪ ಹೇಳ್ತೀನಿ. ಏನು ಎದ್ರಿಕೆಯಪ್ಪ? ಆಯ್ಕೆ ಇಲ್ಲ ಅಂತ ಏನು ದಂಡ ತಗೊಂಡಾರ? ಏನು ಆನೆ ಬೇಕು ಅಂತ ಏನು ಕಾನೂನು ಇದ್ದದ? ಅದೇನು ಇದು ನೋಡೋಕ್ಕಾಯ್ತದೆ ಬಿಡು. ಯಾಕೆ ತಲೆ ಕೆಡ್ಸ್ಕೊಂಡಿದ್ದು ನೀನು? ಸರಿ ಅದು ನನ್ನ ಮಗ ಕಂದ್ಬಿಡು ನೀನುವೇ. ಏನಾರು ಮಾಡ್ಕೋಗ್ರಪ್ಪ. ಒಟ್ಟಿನಲ್ಲಿ ನನಗೊಂದು ಮಾತು ಅನ್ಸ್ಬಿಡ್ದು ಕಣಪ್ಪ ಅವಳ ಕೈಲಿ. ಅಷ್ಟೇ, ನೀವೇನಾರು ಮಾಡ್ಕೊಳ್ಳಿ. ನನಗೋದಕ್ಕೂ ಸಂಬಂಧ ಇಲ್ಲ. ನೀವೇನಾರು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಅಂತೀವಿ ಇದರಿಂದ ನನಗೇನು ಅನ್ಸ್ಬಾರ್ದು ನೀನು. ಅಯ್ಯೋ ಇವ್ರದೊಳೆ ಸರಿ ಆಯ್ತಲ್ಲ. ಆಯ್ತಿಲ್ಲ ಅಂತ ಅಂದ್ಮೇಲೆ ಏನು, ಇನ್ನು 15 ಸಾರಿ ತಾನೆ ಇವತ್ತಿಗೆ ಹೇಳ್ಕೊಬರೋದು ಎಲ್ರಿಗೂ. ನಡೆಯಕ್ಕಿಲ್ಲ ಈ ಮದುವೆ ಅಂತವ. ಅದಕ್ಕೇನು ಎಲ್ಲ ಬೇಕು ಅಂತಾನೆ ಮಾಡಳಕ್ಕಂದು ಬಾಲ ಇವಳುವೆ. ಏನು ಬೇರೆ ಮನೆಗೆ ಮದುವೆಗೆ ಹೋಗ್ತೀನಿ, ಅಲ್ಲಿ ಬಡ್ಡಿ ಗಿಡ್ಡಿ ಅಂತ ಕೇಳಿಗಿಳೋರು ಅಂದ್ಬಿಟ್ಟೆಲ್ಲ ಬೇಕು ಅಂತಾನೆ ಮಗನ ಕಾಣಿಸಿದಾಳೋ ಹೆಂಗೋ ಯಾರೋ ಗೊತ್ತು. ನಂಗೆ ಭಾಳ ಬುದ್ಧಿವಂತೆ ಅವಳು. ಅಲ್ಲಕ್ಕನವ ನನಗೊಂದು ಮಾತು ಹೇಳಿದಾಳವ ಇವಳು, ಹಿಂಗೆ ಮಾಡ್ತೀನಿ ಹಿಂಗೆ ಬಿಡ್ತೀನಿ ಅಂತವ. ಇವತ್ತು ಹೇಳ್ದಾನೆ ಕೇಳ್ದಾನೆ ಇವಳು ಅವ್ರಿಗೆ 10 ಲಕ್ಷ ದುಡ್ಡು ಕೊಟ್ಟವಳೆ. ನಾಳೆಕಿರೋ ಒಡವೆನೂ ಕೊಟ್ಬಿಡ್ತಾಳೆ. ಆಮೇಲೆ ನಾವೇನು ಮಂಡ್ತೀನಲ್ಲ ಕೂತ್ಕೊಂಡು? ಬೇಡ ಹೋಗು, ಈ ಸವಾಸವೇ ಬೇಡ. ಅದೇನಾದ್ರು ಆಗಲಿ ನೋಡೋಕ್ಕಾಯ್ತದೆ. ನಾನು ಆಗಕ್ಕಿಲ್ಲ ಅಂತ ಹೇಳ್ಬಿಡ್ತೀನಿ ಬಿಡು. ಫೋನ್ ಮಾಡಿದ್ರೆ ಹಂಗನ್ನು ಏನು ಅನ್ಬೇಕೋ ಹೇಳು. ಒಟ್ಟಿಗೆ ನಾನು ಚೆನ್ನಾಗಿ ಉಗ್ಸಾಗಂಟ ನಿಮ್ಗೆ ಸಮಾಧಾನ ಇಲ್ಲ. ಹೆಂಗೋ ನಿನ್ನ ಅನುಕೂಲ ನಿಂಗೆ ಹೆಂಗಾಯ್ತದೆ ಹಂಗೆ ಮಾಡಪ್ಪ. ನಾನು ಏನು ಮಾಡಂಗಿದ್ದದು ನಾನು? ನೀನೇನು ಜಾಸ್ತಿಗೆ ತಲೆ ಕೆಡ್ಸ್ಕೊಬಿಡಕನಪ್ಪ. ನಾನು ಹೇಳ್ತೀನಿ, ನಾನು ಹೇಳೋ ರೀತಿಲಿ ನೀನು ಸುಮ್ಮನಿರು ನೀನು. ಅಲ್ಲಕ್ಕಂದ್ರಪ್ಪ ಹೇಳಿ ನೀವೇ. ಇವತ್ತು ನನಗೆ ಎಷ್ಟು ಕಷ್ಟ ಆಯ್ತದು. ನಾನು ಹಿಂಗೆ ಮದುವೆ ಆಗಿ ಹೆಂಡತಿ ಮಕ್ಕಳು ಸಾಕೋದಾಗಿದ್ರೆ ನಾನು ಯಾಕೆ ನಾನು ಇಷ್ಟು ವರ್ಷ ಗಂಟೆ ನಾನು ಸುಮ್ಮನೆ ಇರಬೇಕಾಗಿತ್ತು. ನನಗೂ ಸಾಯಂಕಾಲದಲ್ಲಿ ಬುಡತ್ತಾಗೆ ಏನೋ ಒಂದು ಆಸರೆ ಆಗಿರ್ತಾಳೆ. ಬರೋ ಬಡ್ಡಿ ದುಡ್ಡಲ್ಲಿ ಹೆಂಗೋ ತಿನ್ಕೊಂಡು ಏನೋ ಕಾಲ ಕಳ್ಕೊಂಡು ಹೋಗೋದ. ಅವ್ಳಿಗೂ ಒಂದು ಬಾಳ್ ಕೊಟ್ಟಂಗೆ ಆಯ್ತದ ನಾನು ಅಂತ ನಾನು ಅಂದಿನಿ. ಈ 10 ಲಕ್ಷ ದುಡ್ಡು ಮುಗಿನ ಹೆಸರು ಹಾಕ್ತೀನಿ ನಾನು. ಹಂಗೆ ಹಿಂಗೆ ಅಂತ ಕತೆ ಕಟ್ತಾ ಕುಂತಾಳಲ್ಲ ಇವಳು. ಎಲ್ಲ ದುಡ್ಡುಗೋಸ್ಕರನೇ ಈ ಕೆಲಸ ಮಾಡೋಳೆ ಅಂತವ ನನ್ನ ಇಷ್ಟ. ಅದಕ್ಕೆ ಅವ್ಳು ಸಾವಸವೇ ಬೇಡ ಬಿಡಿ. ಮದುವೆ ಆಗಿರತ್ತಾನೆ ಏನಂತೆ ಏನು ದಂಡದ ಯಾರು ಹಿಡ್ಕೊಂಡು ಹೊಡೆದಾರ ಮದುವೆ ಆಗಿರೋಲ್ಲ ನೀನು ಅಂತವೆ. ಯಾರು ಸಾಕಾರು ಏನು ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಎಲ್ಲ ತಂದು ಅವ್ರಿಗೆ ಒದ್ಗಿಸ್ಕೊಂಡು ಕುತ್ಕೊಳಕ್ಕದ. ನಾನೇನೋ ಅವಳು ದುಡ್ಡಲ್ಲೋ ಹೆಂಗೋ ಬಿಡು. ಅವಳ ದುಡ್ಡಲ್ಲ ಅವಳು ನಾವು ಹೆಂಗಾರು ಇದು ಮಾಡೋಕ್ಕಾಯ್ತದೆ ಅಂತೀವಿ. ಈಗ ಇರೋ ದುಡ್ಡು ಕಳ್ಕೊಂಡು ಕುಂತವಳೆ, ಇನ್ನೂ ಅವಳನ್ನ ಪುಕ್ಸಟಿ ಇಟ್ಟಕ್ಕದ ಕರ್ಕೊಬಂದ ಮನೆಗೆ. ಅದೇ ಹೊಣೆ ಬರೋಂದ್ರೆ ನನಗೆ. ಅದಕ್ಕೆ ಕಡ್ಡಿ ತುಂಡಾದಂಗೆ ಹೇಳ್ಬಿಡ್ತೀನಿ ನಾನು. ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಂಗೆ ಮದುವೆನೇ ಹಾಕಿಲ್ಲ ನಾನು ಅಂತ. ನಾನಂತೂ ಹಾಕಿಲ್ಲ. ನಮಗೆಲ್ಲ ಇವೆಲ್ಲ ಯಾವ ಹೊಣೆ ಬರ. ಹೆಂಗೆ ಗೊತ್ತಾಗಿ ಇಷ್ಟು ದಿವಸ ಹೆಂಗೆ ಕಾಲ ಕಳೆದು ಹೆಂಗೆ ಇನ್ನೊಂದು ದಿವಸ ಕಾಲ ಕಳೆದ್ರೆ ವಯಸ್ಸಾಗಿ ಸತ್ತೋಯ್ತೀನಿ. ಅದು ಬಿಟ್ಬಿಟ್ಟು ಈಗ ಅವ್ಳು ಮದುವೆ ಆಗಿ ಮಕ್ಕಳು ಮರಿ ಅಂದ್ಕೊಂಡು ಅವೆಲ್ಲ ನನಗೆ ಆಯ್ಕೆ. ಸುಮ್ಮನೆ ಅದು ಯಾಕಬೇಕು, ಸುಮ್ಮನೆ ಇರೋದು ಕಲಿಬೇಕು. ಇರಾಗ ಚೆನ್ನಾಗಿರೋದ ಅಷ್ಟೇ ಕಣಪ್ಪ. ಸರಿ ಮತ್ತೆ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.